ಇತಿಹಾಸದ ಪರಿಚಯ. ಇತಿಹಾಸದ ಪರಿಚಯ. ಆಧಾರಗಳಲ್ಲಿ ಸ್ನೇಹಿತರೆ ಎರಡು ವಿಧ: ಸಾಹಿತ್ಯಾಧಾರ ಹಾಗೆಯೇ ಪುರಾತತ್ವ ಆಧಾರ. ನಾವು ಇತಿಹಾಸದಲ್ಲಿ ಈ ಎರಡು ಆಧಾರಗಳನ್ನ ಕಾಣಲಿಕ್ಕೆ ಸಾಧ್ಯ. ಅದರಲ್ಲಿ ನಾವು ಮೊದಲನೆಯದಾಗಿ ಸಾಹಿತ್ಯಾಧಾರಗಳನ್ನ ನೋಡ್ತಾ ಹೋದರೆ, ಸಾಹಿತ್ಯಾಧಾರದಲ್ಲಿ ಎರಡು ವಿಧ. ಅವು ಯಾವಪ್ಪ ಅಂದರೆ, ಒಂದು ಲಿಖಿತ ಸಾಹಿತ್ಯ ಆಧಾರ, ಇನ್ನೊಂದು ಮೌಖಿಕ ಸಾಹಿತ್ಯ ಆಧಾರ. ಒಂದು ಲಿಖಿತ ಸಾಹಿತ್ಯ ಆಧಾರ, ಮತ್ತೊಂದು ಮೌಖಿಕ ಸಾಹಿತ್ಯ ಆಧಾರ. ಈ ಲಿಖಿತ ಸಾಹಿತ್ಯ ಆಧಾರ ಮತ್ತು ಮೌಖಿಕ ಸಾಹಿತ್ಯ ಆಧಾರಗಳನ್ನ ನಾವು ಎರಡನ್ನೂ ಕೂಡ ನಮ್ಮ ಒಂದು ಇತಿಹಾಸದ ಪರಿಚಯವನ್ನು ತಿಳ್ಕೊಳ್ಳಿಕ್ಕೆ ಬಹಳ ಮುಖ್ಯವಾಗಿ ಉಪಯೋಗ ಮಾಡ್ತೇವೆ. ಇದರಲ್ಲಿ ಲಿಖಿತ ಸಾಹಿತ್ಯ ಆಧಾರ ಅಂದರೆ ಏನು? ಬರವಣಿಗೆಯ ರೂಪದಲ್ಲಿ ಇರುವಂತಹ ಸಾಹಿತ್ಯ ಆಧಾರಗಳನ್ನ ನಾವು ಲಿಖಿತ ಸಾಹಿತ್ಯ ಆಧಾರ ಅಂತ ಕರಿತೀವಿ. ಈ ಲಿಖಿತ ಸಾಹಿತ್ಯ ಆಧಾರದಲ್ಲಿ ಎರಡು ವಿಧ: ಒಂದು ದೇಶಿ ಸಾಹಿತ್ಯ, ಮತ್ತೊಂದು ವಿದೇಶಿ ಸಾಹಿತ್ಯ. ದೇಶಿ ಸಾಹಿತ್ಯ ಅಂದರೆ ನಮ್ಮ ದೇಶದ ಒಂದು ಸಾಹಿತ್ಯ ಆಧಾರಗಳು, ವಿದೇಶಿ ಸಾಹಿತ್ಯ ಅಂದರೆ ಯಾತ್ರಿಕರು ಮತ್ತು ಬೇರೊಂದು ವಿದೇಶದಿಂದ ಬಂದಂತಹ ಸಾಹಿತ್ಯ ಆಧಾರಗಳಾಗಿರುತ್ತೆ. ಅದೇ ರೀತಿ ಮೌಖಿಕ ಸಾಹಿತ್ಯ ಆಧಾರ ಅಂದರೆ ಏನು? ಮೌಖಿಕ ಸಾಹಿತ್ಯ ಆಧಾರ ಅಂದರೆ ಒಂದು ಜನಪದಗಳಾಗಿರ್ಬೋದು, ಲಾವಣಿಗಳಾಗಿರ್ಬೋದು, ಹೀಗೆ ಜನರಿಂದ ಬಾಯಿಂದ ಬಾಯಿಗೆ ಬಂದಂತಹ ವಿಚಾರಗಳನ್ನ ನಾವು ಪುರಾತನ ಕಾಲದನ್ನ ನಾವು ಮೌಖಿಕ ಸಾಹಿತ್ಯ ಆಧಾರಗಳು ಅಂತ ಕರಿತೀವಿ. ಅದರಲ್ಲಿ ಯಾವ್ಯಾವಪ್ಪ ಅಂದರೆ ಮೂರು ವಿಧಗಳನ್ನ ನಾವು ಕಾಣ್ತೇವೆ. ಒಂದು ಲಾವಣಿಗಳು, ಮತ್ತೊಂದು ಜನಪದ ಕಥೆಗಳು, ಮತ್ತೊಂದು ಯಾವುದಪ್ಪ ಅಂತಂದರೆ ಐತಿಹ್ಯಗಳು. ಅಂದರೆ ನಾವು ಒಂದು ಐತಿಹಾಸಿಕ ಕಥೆಗಳು, ನಾಟಕಗಳು, ಈ ಮುಂತಾದವುಗಳನ್ನ ನಾವು ಮೌಖಿಕ ಸಾಹಿತ್ಯ ಆಧಾರಗಳು ಅಂತ ಕರಿತೀವಿ. ಇವೆಲ್ಲ ಒಂದು ಸಾಹಿತ್ಯ ಆಧಾರಗಳಿಗೆ ಪ್ರಮುಖವಾದಂಥವು. ಅದೇ ರೀತಿ ಪುರಾತತ್ವ ಆಧಾರಗಳು ಕೂಡ ಬಹಳ ಮುಖ್ಯವಾದದ್ದು ನಮ್ಮ ಇತಿಹಾಸದ ಆಧಾರಗಳನ್ನ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಈ ಪುರಾತತ್ವ ಆಧಾರಗಳಲ್ಲಿ ಯಾವ್ಯಾವು ಅಂದರೆ ನಾವು 4 ವಿಧಗಳನ್ನ ಕಾಣ್ತೇವೆ. 4 ವಿಧಗಳು ಯಾವ್ಯಾವಪ್ಪ ಅಂತಂದರೆ, ಮೊದಲನೆಯದ್ದು ಸ್ಮಾರಕಗಳು ಅಂದರೆ ಒಂದು ಶಾಸನಗಳಾಗಿರ್ಬೋದು. ಅಂದರೆ ಈಗ ಉದಾಹರಣೆ, ಸ್ಮಾರಕ ಅಂದರೆ ನಾವು ಒಬ್ಬ ವ್ಯಕ್ತಿಯ ಚಿತ್ರಗಳು ಅಥವಾ ಯಾವುದಾದ್ರೂ ಒಂದು ದೇವಾಲಯಗಳಲ್ಲಿರುವಂತಹ ವಿಗ್ರಹಗಳು, ಇಂತಹ ಸ್ಮಾರಕಗಳು. ಎರಡನೆಯದ್ದು ನಾಣ್ಯಗಳು. ಅಂದರೆ ಪುರಾತನ ಕಾಲದ ರಾಜರು ಅವರ ಒಂದು ಸಂಪ್ರದಾಯವನ್ನು, ರಾಜ ಮುದ್ರಿಕೆಗಳನ್ನು ಹಾಕ್ಸಿರ್ತಾರೆ. ಈ ನಾಣ್ಯಗಳು ಆ ಒಂದು ಕಾಲದ ಕಾಲಮಾನವನ್ನು, ಇತಿಹಾಸವನ್ನು ತಿಳಿಯಲಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಶಾಸನಗಳು. ಈಗ ನಾವು ಹಲವಾರು ಶಾಸನಗಳಿಂದ, ಅಶೋಕನ ಶಾಸನ ಮುಂತಾದ ಶಾಸನಗಳಿಂದ ದೇವನಾಂ ಪ್ರಿಯದರ್ಶಿ ಅಶೋಕಸ ಎಂಬುದನ್ನು ನಾವು ಅಶೋಕನ ಶಾಸನದಿಂದ ತಿಳ್ಕೊಂಡು, ಅದೇ ರೀತಿ ಭಿತ್ತಿ ಚಿತ್ರಗಳು ಅಂದರೆ ಗೋಡೆ ಚಿತ್ರಗಳಿಂದ ನಾವು ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಸಾಹಿತ್ಯಗಳಲ್ಲಿ ನಾವು ಆಧಾರಗಳು ಅಂದರೆ ಇತಿಹಾಸದ ಒಂದು ಸಾಹಿತ್ಯವನ್ನು ನಾವು ತಿಳ್ಕೊಳ್ಳಿಕ್ಕೆ ಈ ಒಂದಷ್ಟು ಆಧಾರಗಳು ಬಹಳ ಮುಖ್ಯವಾದವು.